ಪ್ರತಿಯೊಬ್ಬ ಯತಿಗಳು ಪ್ರತಿಯೊಬ್ಬರು ಸಹಿತ ಸಾಧು ಸಂತರಿಂದ ಹಿಡಿದು ಮಠಾಧೀಶ್ವರರ ತನಕ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಇದು. ಒಬ್ಬ ಜನನಾಯಕ ಆಗಬೇಕಾದ್ರೆ, ಒಂದು ಧರ್ಮ ಸಂಘಟನೆ ಮಾಡಬೇಕಾದ್ರೆ ಧರ್ಮದ ಪರ ಹೋರಾಡ್ತಕ್ಕಂಥ ಕಿಚ್ಚು ಆ ಹೃದಯದಲ್ಲಿ ಕಾಣಬೇಕು. ಅಂಥ ಹೃದಯದಲ್ಲಿ ಕಾಣುವಂತಹ ಕಿಚ್ಚು ಯಾರೆಲ್ಲರೂ ಇದ್ದರೆ ಅದು ಈಶ್ವರಪ್ಪ ಅವರಿಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಬಾರಿ ಇಂಥದ್ದೊಂದು ದೊಡ್ಡ ಅಸಮಾಧಾನದ ಆಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ರೆ ಇದಾಗಬಾರ್ದಿತ್ತು, ಆಗಿದೆ. ಆದರೆ ಇದು ಸರಿ ಹೋಗಬೇಕು, ಸರಿ ಹೋಗುತ್ತೆ ಇದು. ಅದಕ್ಕಾಗಿ ತಾಯಿ ಮಾರಿಕಾಂಬಾಳಲ್ಲಿ ಪ್ರಾರ್ಥನೆ ಮಾಡಿ, ಮೊನ್ನೆ ಅಷ್ಟೇ ಜಾತ್ರೆ ಆಯಿತು, ಬಹಳ ಅದ್ಧೂರಿತವಾದಂಥ ಜಾತ್ರೆ ನಡೆಸ್ಕೊಂಡಿದ್ದಾಳೆ ತಾಯಿ. ಆ ತಾಯಿನ ಪ್ರಾರ್ಥನೆ ಮಾಡಿ, ಅಲ್ಲಿರ್ತಕ್ಕಂಥ ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮನಸ್ಸಲ್ಲಿರ್ತಕ್ಕಂಥದ್ದು ಇಷ್ಟೇ, ಈ ಬಾರಿ ಈಶ್ವರಪ್ಪ ಅವರಿಗೆ ಜಯ ಸಿಗಬೇಕು ಎಂಬತಕ್ಕಂಥದ್ದು. ಯಾಕೆಂದರೆ ಒಳ್ಳೆಯ ಒಬ್ಬ ನಾಯಕ, ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮನಸ್ಸನ್ನು ಬಲಪಡಿಸಿ ಆ ಕುಟುಂಬವನ್ನು ನೆಮ್ಮದಿಯಾಗಿಡಬೇಕಾದಂತಹ ಕಾಯಕದಲ್ಲಿ ಮುಂಚೂಣಿಯಲ್ಲಿದ್ದಾರಲ್ಲ, ಅದಕ್ಕಾಗಿ ಅವರ ಆ ನಾಯಕತ್ವ ಬೇಕು. ಅದಕ್ಕಾಗಿ ಇವತ್ತು ಬಂದಿದ್ದೇವೆ. ಈಶ್ವರಪ್ಪ ಕೂಡ ಸ್ಪಷ್ಟಪಡಿಸಿದ್ರು, ಅವ್ರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಎಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ನಾವು ಬಂಡಾಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತೇನೆ ಅಂತೇಳಿ. ಅದು ಕೂಡ ನಿಮ್ಮ ಆಶೀರ್ವಾದ ಕೂಡ ಕೇಳಿದ್ರು ಗುರುಜಿ. ಖಂಡಿತ. ಯಾಕೆಂದರೆ ಒಂದು ಧರ್ಮ ಮಾರ್ಗದಲ್ಲಿದ್ದು ಧರ್ಮ ಸಂಘಟನೆ ಮಾಡ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಅಂದಿಗೂ ರಾಮ ಇಂದಿಗೂ ರಾಮ ಎಂದೆಂದಿಗೂ ರಾಮ ಎಂಬತಕ್ಕಂಥ ಧ್ವನಿ ಅವರ ಸ್ವರದಲ್ಲಿರುವಾಗ ಯಾಕಾಗಬಾರ್ದು? ಇಂತಹ ಒಬ್ಬ ನಾಯಕ ಈ ದೇಶಕ್ಕೆ ಬೇಕು.